ಇಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಆಗ್ತಾ ಉಂಟು. ನಾನಿಲ್ಲಿ ಹೆಸರು ಕಾಳನ್ನು ಬೇಯಿಸಿದೆ. ಇದನ್ನೀಗ ಬೇಯಿಸಿಟ್ಟಾಗಿದೆ. ಇದಕ್ಕೆ ನಾನು ಒಂದು ಈರುಳ್ಳಿ ಹಾಗೂ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಈರುಳ್ಳಿಯನ್ನು ಈ ಥರ ಕಟ್ ಮಾಡಿದ್ದೇನೆ, ಸಣ್ಣ ಸಣ್ಣಕ್ಕೆ ತುಂಡು ಮಾಡಿದ್ದೇನೆ. ಅದೇ ರೀತಿ 1 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಕೂಡ ತೊಗೊಂಡಿದ್ದೇನೆ. ಇದನ್ನೆಲ್ಲ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಇನ್ನು ನಾನು ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಹಿಂಗು, ಒಣಮೆಣಸು ಹಾಗೂ ಕರಿಬೇವನ್ನು ಹಾಕಿ ನಾನು ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನೀಗ ಇದಕ್ಕೆ ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ. ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಯ್ ಫ್ರೆಂಡ್ಸ್, ಸ್ಮಿತಾ ಫ್ಯಾಮಿಲಿ ಬ್ಲಾಗಿಗೆ ನಿಮಗೆ ಸ್ವಾಗತ. ಬೆಳಗಿನ ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟಿಗೆ ನಾನು ಹೆಸರು ಕಾಳನ್ನು ಬೇಯಿಸಿದ್ದೆ. ತುಂಬ ಸಮಯ ಆಯಿತು ಹೆಸರು ಕಾಳನ್ನು ಬೇಯಿಸದೆ. ಆದ ಕಾರಣ ಇವತ್ತು ಹೆಸರು ಕಾಳನ್ನು ಬೇಯಿಸಿ ಉಪ್ಪುಕರಿ ಮಾಡಿದೆ. ಹೆಸರು ಕಾಳನ್ನು ಬೇಯಿಸಿದ ಮೇಲೆ ಅದನ್ನು ಬಸಿಯುವಾಗ ಸ್ವಲ್ಪ ನೀರು ಸಿಗ್ತದೆ. ಅದರ ಹೆಸರು ಕಾಳಿನ ನೀರು ಅದು ತುಂಬ ಒಳ್ಳೆಯದು. ನಾವು ಹೆಚ್ಚಾಗಿ ಅದನ್ನು ಚೆಲ್ಲಿ ಬಿಡ್ತೇವೆ, ಆದರೆ ಅದರಿಂದ ಒಳ್ಳೆ ಸಾರು ಮಾಡಲಿಕ್ಕಾಗ್ತದೆ. ಅದರ ಸಾರನ್ನು ಕೂಡ ನಾನಿವತ್ತು ಮಧ್ಯಾಹ್ನಕ್ಕೆ ಮಾಡ್ತಾ ಇದ್ದೇನೆ. ಅದೇ ರೀತಿ ಬೀಟ್ರೂಟ್ ಪಲ್ಯವನ್ನು ಕೂಡ ನಾನು ಮಾಡಿದ್ದೀನಿ. ಹೆಸರು ಕಾಳಿನ ನೀರಿನ ಸಾರನ್ನು ಹೇಗೆ ಮಾಡೋದು ಅಂತೇಳಿ ನಾನೀಗ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ. ಅದೇ ರೀತಿ ಮಧ್ಯಾಹ್ನಕ್ಕೆ ಹೆಸರು ಕಾಳಿನ ಸಾರು ಮಾಡಿ ಆಯಿತು, ಬೀಟ್ರೂಟ್ ಪಲ್ಯ ಕೂಡ ಮಾಡಿ ಆಯಿತು. ಎಲ್ಲ ಬೇಗನೆ ನಾನು ಮಾಡಿ ಮುಗಿಸಿದೆ. ಅದು ಮಾಡಿ ಆದಮೇಲೆ ನಾನು ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿದೆ. ನೋಡಿ, ಈ ಥರ ಒಂದು ಸಿಂಪಲ್ ಅಜ್ಜಿಯವರ ಬ್ಲೌಸನ್ನು ಸ್ಟಿಚ್ ಮಾಡಿದೆ. ನೋಡಿ, ಈ ಥರ ಇದೆ. ತುಂಬ ಒಳ್ಳೆ ಕಲರ್, ಲೈಟ್ ಕಲರ್. ಈ ಅಜ್ಜಿಯವರ ಏಜ್ 96 ಇಯರ್ಸ್ ಓಲ್ಡ್. ಅವರು ಹೇಳ್ತಿದ್ರಂತೆ ನನಗೆ ಒಮ್ಮೆ ಸಾರಿ ಉಡಿಸಬೇಕು ಅಂತೇಳಿ. ಮನೆಯವರು ಒಂದು ಸಾರಿ ತಂದು ಕೊಟ್ಟಿದ್ದಾರೆ. ನೋಡಿ, ಈ ಕಲರ್ ಸಾರಿ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಕಲರ್ ಕೂಡ. ಅದೇ ರೀತಿ ಮನೆಯವರು ನನಗೆ ಈ ಸಾರಿ ಒಂದು ಬ್ಲೌಸು ಹೊಲಿದು ಕೊಡಿ ಅಂತೇಳಿ ತಂದು ಕೊಟ್ಟಿದ್ದಾರೆ. ಆದ ಕಾರಣ ನಾನಿವತ್ತು ಇದನ್ನು ಸ್ಟಿಚ್ ಮಾಡಿದೆ. ಅದೇ ರೀತಿ ಫ್ರೆಂಡ್ಸ್, ಅವರ ಆರೋಗ್ಯ ಚೆನ್ನಾಗಾಗಲಿ, ಅದೇ ರೀತಿ ಅವರು ಇನ್ನೂ ಸತಾಶಿಯಾಗಿ ಬಾಳಲಿ ಅಂತೇಳಿ ನಾವೆಲ್ಲ ಹಾರೈಸೋಣ. ಇದು ಹೆಸರನ್ನು ಬೇಯಿಸಿ ಬಸಿದ ನೀರು. ನೋಡಿ, ಇಷ್ಟು ನೀರಿದೆ. ಇದರಿಂದ ನಾನಿವತ್ತು ಸಾರು ಮಾಡ್ತಾ ಇದ್ದೇನೆ. ಹೆಸರು ಕಾಳಿನ ನೀರಿನ ಸಾರನ್ನು ಮಾಡಲಿಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ನಾನೀಗ ಇದಕ್ಕೆ 4 ಬೆಳ್ಳುಳ್ಳಿ ಎಸಳನ್ನು ಜಜ್ಜಿ ಹಾಕ್ತಾ ಇದ್ದೇನೆ. ಜೊತೆಗೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಕೂಡ ಈಗ ನಾವು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. 2 ಒಣಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು ಟೊಮೆಟೊವನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಒಂದು ಸ್ವಲ್ಪ ಅರಸಿನ ಹುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಈಗ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಯಿತು. ಈಗ ನಾವು ಹೆಸರು ಕಾಳಿನ ನೀರನ್ನು ಹಾಕ್ಕೊಳ್ಬೇಕು. ಇದು ಈಗ 5 ನಿಮಿಷ ಚೆನ್ನಾಗಿ ಕುದಿಬೇಕು. ಇದಕ್ಕೆ ಉಪ್ಪು ಜಾಸ್ತಿ ಹಾಕೋದು ಬೇಡ, ಯಾಕೆಂದರೆ ನಾವು ಹೆಸರು ಕಾಳನ್ನು ಬೇಯಿಸುವಾಗ ಉಪ್ಪನ್ನು ಹಾಕಿರ್ತೇವೆ. ಆದ ಕಾರಣ ನೀರಲ್ಲಿ ಉಪ್ಪಿನ ಅಂಶ ಇದೆ. ಬೇಕಾದರೆ ಮಾತ್ರ ನಾವು ರುಚಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡ್ರೆ ಸಾಕು. ಈಗ ನಾನು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಇದನ್ನು ಕುದಿಯಲು ಬಿಡ್ತೇನೆ. ರುಚಿ ನೋಡಿಕೊಂಡು ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಬೋದು. ನಾನೀಗ ಸ್ವಲ್ಪ ಉಪ್ಪು ಕಡಿಮೆ ಇದೆ, ಆದ ಕಾರಣ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಸಾರು ಈಗ ಚೆನ್ನಾಗಿ ಕುದೀತಾ ಇದೆ. ನಾನೀಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೇನೆ.
ರುಚಿಯಾದ ಹೆಸರು ಕಾಳಿನ ನೀರಿನ ಸಾರು ರೆಡಿ ಆಯಿತು ನೋಡಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟ್ ಕೂಡ ಆಗಿದೆ. ಅನ್ನದ ಜೊತೆಗೆ ತುಂಬ ಒಳ್ಳೆಯದಾಗ್ತದೆ. ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾಳಿನ ಇದೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ